ಮುಖ್ಯಮಂತ್ರಿಗಳ ಗಮನ ಸೆಳೆಯುವ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಿಸಿದಂತೆ ಒಂದು ಮೌನವನ್ನು ಮುರಿಯುವ ರಾಜ್ಯದಲ್ಲಿ 15/7/2024 ಅಂದರೆ 2-3 ದಿನಗಳ ಒಳಗಾಗಿ ಒಂದು ಕೊನೆ ಸಚಿವ ಸಂಪುಟ ಸಭೆ ನಡೆಯಲಿದೆ. ಅಲ್ಲಿ ವೇತನ ಆಯೋಗ ನೀಡೋದ ನಿಟ್ಟಿನಲ್ಲಿ ಯಾವ ರೀತಿಯಂತ ಒಂದು ಮನವಿ ಸಲ್ಲಿಸಿದ ಮೇಲೆ ನೀಡೇ ಬಿಡ್ತಾರ ಎಂಬ ಒಂದು ಪ್ರಶ್ನೆಗಳು ಒಂದು ಇಲ್ಲಿ ಮೂಡ್ತಾ ಇದ್ದಾವೆ. ಹಾಗಾದ್ರೆ ಬನ್ನಿ ನೋಡೋಣ. ದಯವಿಟ್ಟು ಮಾಹಿತಿಯನ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡೋದನ್ನು ಮರಿಬಿಡಿ. ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಹಗ್ಗ ಜಗ್ಗಾಟದಲ್ಲಿ ಪ್ರಾಥಮಿಕ ಹಂತವಾಗಿ 2 ಹಂತದಲ್ಲಿ ಹೋರಾಟ ನಡೆಯಲಿದೆ. ಪ್ರಾಥಮಿಕ ಹಂತವಾಗಿ ಮನವಿ ಸಲ್ಲಿಕೆಗಳು ನಡೀತಾ ಇದ್ದಾವೆ. ಹಾಗಾದರೆ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಸಲ್ಲಿಕೆ ಮಾಡಿದ್ರೆ ವೇತನ ಆಯೋಗ ನೀಡಿಬಿಡ್ತಾರ? ಹಾಗಾದ್ರೆ ಪಾಸಿಟಿವ್ ರಿಯಾಕ್ಷನ್ ಬಂದ್ಬಿಡುತ್ತಾ? ಮುಖ್ಯ ಕಾರ್ಯದರ್ಶಿ ಅವರಿಗೆ ಮನವಿ ಸಲ್ಲಿಕೆ ಮಾಡಿದ್ರೆ ವೇತನ ಆಯೋಗ ಸಿಗುತ್ತಾ ಎಂಬ ಪ್ರಶ್ನೆಗಳು ಎಲ್ಲರಲ್ಲೂ ಮೂಡ್ತಾ ಇದ್ದಾವೆ. ಆದರೆ ಇದನ್ನು ಪ್ರಾಥಮಿಕ ಹಂತವಾಗಿ ಮಾಡಲೇಬೇಕಾಗಿರುವಂತಹ ಒಂದು ಪ್ರೊಸೀಜರ್ 1ನೇ ಹಂತವಾಗಿ ರಾಜ್ಯದಲ್ಲಿ ಈ ಒಂದು ಹೋರಾಟದ 1ನೇ ಹಂತ ಈಗ ತಲುಪಿದ್ದು ರಾಜ್ಯದಲ್ಲಿ ನಾಳೆ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮನವಿ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ದಯವಿಟ್ಟು ಮಾಹಿತಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡೋದನ್ನು ಮರಿಬಿಡಿ. ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ ಇದೆ. ಸ್ಟ್ರೈಕ್ಗೆ ಸಂಬಂಧಿಸಿದಂತೆ ಯಾರೆಲ್ಲ ಒಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ಒಂದು ಸಪೋರ್ಟ್ ಅಂತ ಕಮೆಂಟ್ಸ್ ಅಲ್ಲಿ ಬರಿತಾ ಹೋಗಿ. ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಷಡಕ್ಷರಿ ಅವರು ಮಾತನಾಡಿದ್ದಾರೆ. ನೋಡೋಣ ಬನ್ನಿ. ಪೂರಕವಾಗಿ ತೀರ್ಮಾನ ತೆಗೆದುಕೊಳ್ತಾರೆ ಎನ್ನುವಂಥ ವಿಶ್ವಾಸ ಇದೆ. ಅವತ್ತಿನ ಸಭೆ ಏನು ನಿರ್ಣಯ ಆಗ್ತದೆ ಅಂತ ತಿಳಿದುಕೊಂಡು ಅದೇ ಅಂತಿಮ ತೀರ್ಮಾನ ಆಗ್ತದೆ. ಅಲ್ಲಿಂದ ಹೋರಾಟಗಳು ಪ್ರಾರಂಭ ಆಗ್ತದೆ. ಇದು ಪ್ರಮುಖವಾಗಿರುವಂಥ 3 ವಿಚಾರ. ರಾಜ್ಯ 7ನೇ ವೇತನ ಆಯೋಗ ಪೇ ಕಮಿಷನ್ ರೆಕಮೆಂಡೇಶನ್ ಮಾಡಿದೆ. ಆ ವೇತನ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು. 27.5% ಫಿಟ್ಮೆಂಟ್, 1722 ಇಂದ ಕಾಲ್ಪನಿಕ ವೇತನ ನಿಗದಿ, 1424 ಇಂದ ಆರ್ಥಿಕ ಸೌಲಭ್ಯವನ್ನು ನೀಡಬೇಕು ಅನ್ನೋಂಥದ್ದು ಒಂದು. ಎರಡನೇದು NPS OPS ಆಗಬೇಕನ್ನೋ ವಿಚಾರದಲ್ಲಿ ನಾವು ಹಿಂದೆ ಸ್ಟ್ರೈಕ್ ಮಾಡಿದಾಗ ಒಂದು ಕಮಿಟಿ ಮಾಡಿದ್ರು. ಇವತ್ತು ಒಂದು ಸಭೆ ನಡೆದಿಲ್ಲ, ಆ ರಾಜ್ಯಕ್ಕೆ ಹೋಗಿ ವಿಸಿಟ್ ಮಾಡಿಲ್ಲ, ಸರ್ಕಾರಕ್ಕೆ ವರದಿ ಸಲ್ಲಿಸಿಲ್ಲ. ಹಾಗಾಗಿ ಈ ಥರದ ಆದೇಶವನ್ನು ಕೊಟ್ಟು ನಮ್ಮನ್ನು ಕನ್ವಿನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಬಾರಿ ಸ್ಪಷ್ಟವಾಗಿ ಅವರು ಈ ಸರ್ಕಾರನೂ ಕೂಡ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದನ್ನು ಇಂಪ್ಲಿಮೆಂಟ್ ಮಾಡ್ತಾನೆ, NPS OPS ಮಾಡ್ತಾನೆ. ಅದ್ರ ಬಗ್ಗೆ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳಬೇಕು. ಮತ್ತು ಉಚಿತ ಆರೋಗ್ಯ ಯೋಜನೆ ಈಗಾಗಲೇ ಅಂತಿಮ ಹಂತದ ಬಂದಿದೆ, ಆದೇಶ ಆಗಿದೆ, ಕ್ಯಾಬಿನೆಟ್ ಡಿಸಿಷನ್ ಆಗಿದೆ, ಬಜೆಟ್ ಡಿಸಿಷನ್ ಆಗಿದೆ, ಲೋಕಾರ್ಪಣೆ ಆಗಿಲ್ಲ. ಸೊ ಲೋಕಾರ್ಪಣೆ ಮಾಡಿ ಚಾಲನೆ ಕೊಡುವಂಥ ಕೆಲಸ ಆಗಬೇಕು. ಈ 3 ಪ್ರಮುಖವಾಗಿರೋ ಕಡೆ ಇನ್ನು ಬೇಡಿಕೆಗಳು ಹೋದಾಗ 2,60,000 ಹುದ್ದೆ ಖಾಲಿ ಇದೆ, ಅದು ಒಂದು ದೊಡ್ಡ ಡಿಮ್ಯಾಂಡ್ ಇದೆ. ಕೌನ್ಸಿಲಿಂಗ್ ಸಿಸ್ಟಮ್ ಆಫ್ ಟ್ರಾನ್ಸ್ಫರ್ ತರಬೇಕು ಅನ್ನೋ ಡಿಮ್ಯಾಂಡು ಇದೆ. ಆಮೇಲೆ ನೋಡ್ತಾ ಇದ್ದೀರಲ್ಲ, ರಾಜ್ಯ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯದ ಮಾನ್ಯ CS ಷಡಕ್ಷರಿ ಅವರು ಯಾವ ರೀತಿಯಾದಂಥ ಒಂದು ಮಹತ್ವದಂಥ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ರಾಜ್ಯದಲ್ಲಿ ವೇತನ ಆಯೋಗ ಎಂಬುದು ಬಹಳಷ್ಟು ದಿನಗಳಿಂದ ಪೆಂಡಿಂಗ್ ಇರುವಂಥ ಒಂದು ವಿಷಯ. ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ವಿಷಯವನ್ನು ಹಗುರವಾಗಿ ತೆಗೆದುಕೊಳ್ಳಬಾರದು. ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರನ್ನು ಒಗ್ಗೂಡಿಸಿ ಈಗ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ರಾಜ್ಯದಲ್ಲಿ ನೋಡ್ತಾ ಇದ್ದೀರಾ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಇದೆ. ಯಾರೆಲ್ಲ ಮಾಹಿತಿ ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಹೋಗಿ. ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್ ಇದೆ. ರಾಜ್ಯ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನೌಕರರ ಸಂಘ ಈಗ ಆಕ್ಟಿವ್ ಆಗಿದ್ದು, ರಾಜ್ಯದಲ್ಲಿ ಸಚಿವಾಲಯ ನೌಕರರ ಸಂಘ, ರಾಜ್ಯ NPS ನೌಕರರ ಸಂಘ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಎಲ್ಲ ಸಂಘಟನೆಗಳು ಒಗ್ಗೂಡಿಸಿ ರಾಜ್ಯದಾದ್ಯಂತ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಮೊದಲ ಹಂತವಾಗಿ ಮುಖ್ಯ ಕಾರ್ಯದರ್ಶಿ ಅವರಿಗೆ ರಾಜ್ಯದಲ್ಲಿ ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್. ರಾಜ್ಯ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮನವಿ ಸಲ್ಲಿಕೆ ಮಾಡುವ ಮುಖಾಂತರವಾಗಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆಯುವಂಥ ಕೆಲಸ ರಾಜ್ಯದಲ್ಲಿ CS ಷಡಕ್ಷರಿ ಅವರು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಚಿವಾಲಯ ನೋಡ್ತಾ ಇದ್ದೀರಾ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಸ್. ಬ್ಯಾನರ್ ಯಾವ ರೀತಿಯಾಗಿ ರಿಲೀಸ್ ಮಾಡಲಾಗಿದೆ. ಸಚಿವಾಲಯಗಳ ಎಲ್ಲ ಅಧಿಕಾರಿ ನೌಕರರೊಂದಿಗೆ ರಾಜ್ಯ ಸರ್ಕಾರಿ ನೌಕರರು ಈ ಕೆಳಕಂಡ ಪ್ರಮುಖ ಬೇಡಿಕೆಗಳು ಈಡೇರಿಸಲು ಮಾನ್ಯ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮನವಿ ಸಲ್ಲಿಸಲು ಕಾರ್ಯಕ್ರಮ ಎಂಬುದರ ಬಗ್ಗೆ ಆ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯಾದಂಥ ಒಂದು ಬೇಡಿಕೆಗಳು, ರಾಜ್ಯ ಸರ್ಕಾರಿ ನೌಕರರ ನ್ಯಾಯಯುತ ಬೇಡಿಕೆಗಳು ಈಡೇರಿಕೆಗಾಗಿ ಒಂದು ಮುಖ್ಯ ಕಾರ್ಯದರ್ಶಿ ಅವರಿಗೆ ಇಲ್ಲಿ ಒಂದು ಪತ್ರಗಳನ್ನು ಸಲ್ಲಿಕೆ ಮತ್ತು ಮನವಿಯನ್ನು ಸಲ್ಲಿಕೆ ಮಾಡಲಾಗುತ್ತದೆ. ಅದಕ್ಕೆ ಸಂಬಂಧಿಸಿದಂತೆ ಅಗಾಧ ಪ್ರಮಾಣದಲ್ಲಿ ಎಲ್ಲರೂ ಸಹ ಸಪೋರ್ಟ್ ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ ರಾಜ್ಯ ಸರ್ಕಾರಿ ನೌಕರರ ವತಿಯಿಂದ. ನೋಡ್ತಾ ಇದ್ದೀರಾ ಬಿಗ್ ಬ್ರೇಕಿಂಗ್ ನ್ಯೂಸ್. ರಾಜ್ಯ 7ನೇ ವೇತನ ಆಯೋಗ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಲು ಒಂದು ಆದೇಶ ಹೊರಡಿಸುವುದು 1ನೇ ತಮ್ಮ ಒಂದು ಬೇಡಿಕೆ. NPS ಯೋಜನೆಯನ್ನು ಸಂಪೂರ್ಣವಾಗಿ ನಾಶಗೊಳಿಸಿ ಹಳೆ ಪಿಂಚಣಿ ಯೋಜನೆ ಎಂಬ ಒಂದು ಸುಂದರ ತೋಟವನ್ನು ಮರುಜಾರಿ ಮಾಡಬೇಕು ಎಂಬುದರ ಬಗ್ಗೆ 2ನೇ ಬೇಡಿಕೆ. 3ನೇದು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ KASS ಅಂತಾರೆ. ಆ ಯೋಜನೆಯನ್ನು ಶೀಘ್ರದಲ್ಲಿ ಅನುಷ್ಠಾನ ಮಾಡಬೇಕು. ಯಾವುದೇ ರೀತಿಯಂತ ಡಿಲೇ ಆಗೋದು ಬೇಡ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಂದು ಸಂಘ ಈಗ ತಮ್ಮ ಒಂದು ಬೇಡಿಕೆ ಇಡೋದಕ್ಕೆ 12/7/2024 ಮಧ್ಯಾಹ್ನ 1:30 ರಾಜ್ಯದಲ್ಲಿ ವಿಧಾನಸೌಧದ ಇಲ್ಲಿ ಹತ್ತಿರ ಗಾಂಧಿ ಪ್ರತಿಮೆ ಹತ್ತಿರ ರಾಜ್ಯದಲ್ಲಿ ಒಂದು ಸರ್ಕಾರಿ ನೌಕರರ ತಮ್ಮ ಒಂದು ಬೇಡಿಕೆಗಳ ಬಗ್ಗೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅವರಿಗೆ ತಮ್ಮ ಒಂದು ಬೇಡಿಕೆಯನ್ನು ಇಡಲಾಗಿದೆ.